ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಆ್ಯಂಡ್ ಇವತ್ತು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ಏನು ಗೊತ್ತಾ, ಒಂದು ಸ್ಪೆಷಲ್ ಆ್ಯಂಡ್ ಸಿಕ್ಕಿದೆ ನೋಡಿ. ಇವ್ರು ಬಂದಿದ್ದಾರೆ, ನನ್ನ ಕಸಿನ್ಸ್ ಅನ್ಬೋದು, ಇಲ್ಲ ನಮ್ಮ ಆಂಟಿ ಮಕ್ಕಳು. ರುಕ್ರೆ ಅಬ್ಬು ಬೋಲ್ ದೂರ ಸಿಕ್ಕೈತೆ ಬೋಲ್ತೀನಿ. ಹಾಂ ಫ್ರೆಂಡ್ಸ್, ಇವಳು ಎಷ್ಟು ವರ್ಷ ಇಲ್ಲೇ ಇದ್ಲು, ಇವಾಗ ಆಂಧ್ರಾಗ ಹೋಗಿ ಎಲ್ಲ ಕನ್ನಡ ಮಾಡ್ತೋಗಿದ್ದಾಳೆ. ಆ್ಯಂಡ್ ಇವರು ಹಾಂ ಮಾಡ್ತೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇವರು ಸ್ವಲ್ಪ ಇದಕ್ಕೆ ಹಾಲಿಡೇಸ್ ಸಿಕ್ಕೈತೆ, ಅದಕ್ಕೆ ಬಂದಿದ್ದಾರೆ ಎಂಜಾಯ್ ಮಾಡೋಕ್ಕೆ ಹಾಲಿಡೇಸ್ನ. ಆಂಧ್ರದಿಂದ ಆಂಧ್ರದಿಂದ ಬಂದಿದ್ದಾರೆ. ಲೈಕ್ ಆಂಧ್ರ ಅಂದರೆ ಆಂಧ್ರ ಅಲ್ಲ, ಪಟ್ನಂ ಕದ್ರಿಯಿಂದ ಬಂದಿರೋದು. ಆ್ಯಂಡ್ ಇವತ್ತು ಫಸ್ಟ್ ಡೇ ಆಫ್ ಎವ್ರಿ ಸ್ಟೂಡೆಂಟ್, ಬಿಕಾಸ್ ಇವತ್ತು ನೋಡಿಯೋ ಸೈನ್ ಮಾಡಿಸ್ಬೇಕು ಮ್ಯಾಮ್ ಹತ್ರ, ಎಲ್ಲ ಮ್ಯಾಮ್ ಹತ್ರ, ಇವೊಂದು ನಾನು ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಹೋಗೋಣ ಇವಾಗ ನೋಡಿಯೋ ಸೈನ್ ಮಾಡ್ಸೋಕ್ಕೆ ಎಲ್ಲ ಮ್ಯಾಮ್ ಹತ್ರ, ಭಿಕ್ಷೆ ಬೇಡಕ್ಕೆ ಅಂತ ಹೇಳ್ಬೋದು. ಇವಾಗ ಹೋಗೋಣ. ವಿತೌಟ್ ಬ್ಯಾಗು, ವಿತೌಟ್ ಎನಿಥಿಂಗ್ ಹೋಗ್ತಿದ್ದೀನಿ. ಬಟ್ ಇವಾಗ ಭಯ ಆಗ್ತಿದೆ ಎಂತಂದರೆ ಅಕೌಂಟ್ಸ್ ಮ್ಯಾಮು, ಒಂದು ನಿಮಿಷ ಹೇಳ್ತೀನಿ, ಫಸ್ಟ್ ಗಾಡಿ ತೆಗಿತೀನಿ. ಫಸ್ಟ್ ಏನು ಗೊತ್ತಾ ಭಯ ಆಗ್ತಿರೋದು, ಅಕೌಂಟ್ಸ್ ಮ್ಯಾಮು ಲೈಕ್ ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಸೈನ್ ಮಾಡಲ್ಲ. ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟು, ಅದಕ್ಕೆ ಅಸೈನ್ಮೆಂಟ್ಸ್ ಸಬ್ಮಿಟ್ ಮಾಡಿಲ್ಲ. ಸೊ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ, ನೋಡೋಣ. ಫಸ್ಟ್ ಆಫ್ ಆಲ್ ಅಕೌಂಟ್ಸಿಗೆ ಬುಕ್ ಇಕ್ಕಿಲ್ಲ ನಾನು, ಸೋ ಬ್ಯಾಡ್ ಅನಿಸ್ತೈತೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀನಿ. ಲೈಕ್ ಕಾಲೇಜ್ ಒಳಗಡೆ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ನೋಡಬೇಕು ಫಸ್ಟ್ ಎಲ್ಲಿ ಹೋಗ್ಬೇಕಂತ. ಫಸ್ಟ್ ನಮ್ಮ ಕೋಆರ್ಡಿನೇಟರ್ ಹತ್ರ ಹೋಗೋಣ, ಲೈಕ್ ನಮ್ಮ ಕ್ಲಾಸ್ ಟೀಚರ್ ಹತ್ರ. ಅಲ್ಲೋಗಿ ಅದು ಸ್ಲಿಪ್ ತೊಗೊಳ್ಳೋಣ, ನೋಡಿಯೋ ಸ್ಲಿಪ್ಪು. ಆಮೇಲೆ ಒಂದೊಂದು ಟೀಚರ್ ಹತ್ರ ಡಿಸೈಡ್ ಮಾಡೋಣ ಫಸ್ಟ್ ಯಾರ ಹತ್ರ ಹೋಗೋಣ ಅಂತ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಇಲ್ಲಿ ಇವಾಗ ಲೈಬ್ರರಿದಲ್ಲಿ 3rd ಫ್ಲೋರಲ್ಲಿ ಕಂಪ್ಯೂಟರ್ ಲ್ಯಾಬ್ ಐತೆ. ಅಲ್ಲಿ ಕರೆದ್ರು ಫಾರ್ಮ್ ಫಿಲ್ ಮಾಡಿ ಅದು ಸ್ಲಿಪ್ ತಗೊಳಕ್ಕೆ. ಅದೇ ಸ್ಲಿಪ್ ಫಿಲ್ ಮಾಡಬೇಕು. ಲೈಕ್ ನಾವು ಎಲ್ಲ ಟೀಚರ್ಸ್ದು ಸಜೆಷನ್ ನಾವು ಕೊಡಬೇಕು. ಲೈಕ್ ಗುಡ್ ಟೀಚಿಂಗ್ ಮಾಡಿಸ್ತಿರೋ ಫೀಡ್ಬ್ಯಾಕ್ ನಮಗೆ ಕೇಳ್ತಿದ್ರು. ಆ್ಯಂಡ್ ಹಾಫ್ ಪ್ರೊಸೆಸ್ ಮಾಡ್ತಿದ್ವಿ, ಮತ್ತೆ ಕಳಿಸ್ಬಿಟ್ರು ವಾಪಸ್ಸು. ಸೊ ನೋಡೋಣ ಇವಾಗ ಏನಾಗುತ್ತೋ, ಎಲ್ಲೋಗ್ತಿದೆಯೋ ಗೊತ್ತಿಲ್ಲ ನಮಗೂ. ಅಲ್ಲಿ ಐ ಥಿಂಕ್ ಏನೋ ಸೆಷನ್ ನಡೆಯುತ್ತೆ ಅಂತ ಹೇಳಿ ನಮ್ಮನ್ನ ಕಳಿಸ್ಬಿಟ್ರು. ಆ್ಯಂಡ್ ಅದಕ್ಕೆ ಬಂದ್ಬಿಟ್ವಿ ಕೆಳಗಡೆ. ಇವಾಗ ಹೋಗ್ತಿದ್ದೀವಿ ಕ್ಲಾಸಲ್ಲಿ, ನೋಡೋಣ. ನಮ್ಮ ಮಧ್ಯೆ ಇವಾಗ ಒಂದು ಡೀಲ್ ಆಯಿತು. ಇವಳು ನಂದು ಮಾಡ್ತಾಳೆ, ಅದೈತಲ್ಲ ಫೀಡ್ಬ್ಯಾಕು ಎವ್ರಿ ಟೀಚರ್ಸ್ದು, ಆಗೋಯ್ತು ನೋಡಿ ಫ್ರೆಂಡ್ಸ್. ಮಾಡಿಬಿಟ್ಲು ಇವಳು ಫುಲ್ ಕಂಪ್ಲೀಟು. ನಂದೆಲ್ಲ ವರ್ಕ್ ಆಯಿತು. ನನಗೇನು ಗೊತ್ತಾ ಇವಳು ಹೇಳಿದ್ದು, ಆ ಲಿಂಕ್ ಇಲ್ಲಿ ಟೈಪ್ ಮಾಡಿ ಕೊಡು ಅಂತ ಹೇಳಿದ್ಲು. ಅದಕ್ಕೆ ನಾನು ಮಾಡ್ತಿದ್ದೀನಿ. ಇಲ್ಲಾಂದರೆ ಅವಳು ಮಾಡ್ತಿಲ್ಲ, ನಾನು ಮಾಡ್ತಿದ್ದಿಲ್ಲ. ಇವಾಗ ಇವಳ್ದು ಮಾಡ್ತಿದ್ದಾಳೆ. ಅಲಿಶಾ तू झूठा था ये लाइक फेक डालती कि रियल डालती फीडबैक रियल आई थिंक ಅಂದರೆ ಏನೋ ಐತೆ ಫ್ರೆಂಡ್ಸ್, ಪಕ್ಕ ಏನೋ ಐತೆ, ದಾಲ್ಮೆ ಕುಸ್ತೋ ಕಾಲ ಆ ಥರ. ಫ್ರೆಂಡ್ಸ್ ಇವಾಗ ಅಲ್ಲಿ ಕಂಪ್ಯೂಟರಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದು, ಇದು ಕೊಟ್ಟರು ಅವರು. ಇದೆ ನೋಡಿಯೋ ಸ್ಲಿಪ್. ಸೊ ಇಲ್ಲಿ ಬೇರೆ ಡೀಟೇಲ್ಸ್ ಬರುತ್ತೆ, ಲೈಕ್ ನೋಡ್ಬೋದು ಡಿಪಾರ್ಟ್ಮೆಂಟ್, ಲೈಬ್ರರಿ, ಅಕೌಂಟ್ಸ್. ಆದಮೇಲೆ ಇಲ್ಲಿ ಫ್ಯಾಕಲ್ಟಿ ಹೆಸರು ಬರೀಬೇಕು ಮತ್ತು ಅವ್ರ ಸಿಗ್ನೇಚರ್ ಇರಬೇಕು. ಸೊ ಇವಾಗ ಆಗುತ್ತೆ ಗೇಮ್ ಸ್ಟಾರ್ಟ್. ಲೈಕ್ ಅನ್ಬೋದು ಗೇಮ್ ಸ್ಟಾರ್ಟ್ ಆಗಾಗ ಹೋಗ್ತೈತೆ. ಒಂದೊಂದು ಸ್ಟೇಜು, ಒಂದೊಂದು ಲೆವೆಲು ಹೆಂಗಿರುತ್ತಂದರೆ ಹಂಗಿರುತ್ತೆ. ನೋಡೋಣ. 2 ಸಬ್ಜೆಕ್ಟ್ಸ್ ಅಸೈನ್ ಆಯಿತು. ಲೆವೆಲ್ 2, ಲೆವೆಲ್ 1, ಲೆವೆಲ್ 2 ಕ್ಲಿಯರ್ ಆಯಿತು. ಲೈಕ್ ಗೊತ್ತಲ್ಲ ಲೆವೆಲ್ಸ್ ಅಂತಿರೋದು ಎಂತಕ್ಕಂತ. ಗೇಮ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದು ಬೇರೆ
ಕಿಶೋರ್ ಸರ್ರೆ ಮಾಡಿದ್ದಾರೆ. ಆ್ಯಂಡ್ ಯಾ ಇವಾಗ ನೆಕ್ಸ್ಟ್ ನೋಡಬೇಕು. ನೆಕ್ಸ್ಟ್ ಇವಾಗಲೇ ಫೈನಾನ್ಷಿಯಲ್ ಅಕೌಂಟಿಗೆ ಹೋಗಲ್ಲ, ಎಂತಕ್ಕಂದರೆ ಗೊತ್ತು ಏನು ಮಾಡ್ತಾರೆ ಮ್ಯಾಮು. ಅದಕ್ಕೆ ಫಸ್ಟ್ ಇಂಗ್ಲೀಷ್ಗೆ ಹೋಗೋಣ. ಇಂಗ್ಲೀಷ್ ಆದಮೇಲೆ ಹಿಂದಿಗೆ, ಅದೆರಡೂ ಕ್ಲಿಯರ್ ಆಗುತ್ತೆ. ಆಮೇಲೆ EVS ಮಾಡಿಬಿಡ್ತಾರೆ, QAB ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಟಾಸ್ಕ್ ಬಿಗಿನ್ಸ್ ನಾವು. ಆ್ಯಂಡ್ ಪ್ಲ್ಯಾನಿಂಗು ಮಾಡಿಬಿಟ್ಟಿದ್ದೀನಿ ಹೆಂಗೆ ಟಾಸ್ಕ್ ಕ್ಲಿಯರ್ ಮಾಡೋದಂತ. ಇದೆರಡಿಗೆ ಒಂದು ಜಾಸ್ತಿ ಟೈಮ್ ತಗೊಳ್ಬೇಕು. ನಾನು ಅಂದ್ಕೊಂಡಿದ್ದೆ ಇದು ಆಗಲ್ಲ ಅಂತ, ಆದರೆ ಫಸ್ಟ್ ಇದೇ ಸೈನ್ ಆಯಿತು. ಹಾರ್ಡೆಸ್ಟ್ ಅಂತ ಇದೆ, ಇದು ಹಾರ್ಡೆಸ್ಟು. ಆ್ಯಂಡ್ ಇದೀಸ್ ಸ್ವಲ್ಪ ಹಾರ್ಡ್ ಐತೆ, ಆದರೂ ಕ್ಲಿಯರ್ ಆಯಿತು. ವಾವ್. ಇವಾಗ ಸ್ವಲ್ಪ ಹಾರ್ಡು ಕಮ್ಮಿ ಆಯಿತು. ಇವಾಗ QAB ಸರ್ದು ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಮ್ದು ಸ್ವಲ್ಪ ಭಯ. ಆ್ಯಂಡ್ ಹಿಂದಿ ಮ್ಯಾಮ್ ಹೆಂಗೋ ಮಾಡಿಬಿಡ್ತಾರೆ, ನಮ್ಮ ಮ್ಯಾಮೇ. ಇಂಗ್ಲೀಷ್ ಮ್ಯಾಮು ನಮ್ಮ ಮ್ಯಾಮೇ. MD ಮ್ಯಾಮು ಫೇವ್ರೆಟ್ ಮ್ಯಾಮು. ಆ್ಯಂಡ್ ಆಲ್ಸೋ EVS ಸರು ಚೆನ್ನಾಗಿರುತ್ತೆ, ಮಾಡಿಬಿಡ್ತಾರೆ ಅನಿಸುತ್ತೆ. ನೋಡೋಣ. ಇಷ್ಟು ಕ್ಲಿಯರಾಗಿ ಹೇಳ್ತಿದ್ದೀನಿ ಅಂದರೆ ಏನೋ ಒಂದು ಇರುತ್ತೆ ಟ್ವಿಸ್ಟು. ಸೊ ಲೆಟ್ಸ್ ಬಿಗಿನ್ ದ ಗೇಮ್. ಸೊ ಫ್ರೆಂಡ್ಸ್, ಇವಾಗ ಇಷ್ಟೆಲ್ಲ ಕಂಪ್ಲೀಟ್ ಆಗೋಯ್ತು. ನನ್ನ ಕಣ್ಣು ಮುಂದೆನೇ ಯಾವಾಗ ಆಗೋಯ್ತು ಗೊತ್ತಾಗಿಲ್ಲ. ಇವಾಗ ಓನ್ಲಿ 2-3 ಸಬ್ಜೆಕ್ಟ್ಸ್ ಐತೆ. 3ದಲ್ಲಿ 1 ಸಬ್ಜೆಕ್ಟ್ ಆರಾಮಾಗಿ ಆಗ್ಬೋದು, ಹಿಂದಿ. MD ಮತ್ತು FA ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಮ್ ಇಬ್ಬರು. ನೋಡಬೇಕು ಏನಾಗುತ್ತಂತ. ಲೆಟ್ಸ್ ಸಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನು ಹೇಳ್ಕೊಂಡಿದ್ದೆ ಅದು ಏನೂ ಆಗಿಲ್ಲ, ಎಲ್ಲ ಆಪೋಸಿಟ್ ನಡೀತಿದೆ. ಲೈಕ್ ಸೈನು MD ಮ್ಯಾಮ್ದು ಸಿಗುತ್ತೆ ಅಂತ ಹೇಳ್ಕೊಂಡಿದ್ದೆ, ಅದು ಸಿಗ್ತಿಲ್ಲ. ಆ್ಯಂಡ್ ಆಲ್ಸೋ FA ಮ್ಯಾಮು ಇನ್ನೂ ಹೋಗಿಲ್ಲ ಮ್ಯಾಮ್ ಹತ್ರ. ಹಿಂದಿ ಮ್ಯಾಮ್ ಹತ್ರ ಹೋಗಿ ತೊಗೊಳ್ಬೇಕು ಇವಾಗ ಸೈನ್. ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಆಮೇಲೆ ಇದು ಮಾಡಂತಿದ್ದಾರೆ. ಅಸೈನ್ಮೆಂಟು ಒಂದೇ ಪೆಂಡಿಂಗ್ ಇರೋದು, ಅದೊಂದು ಇವಾಗ ಬರ್ದು ಸಬ್ಮಿಟ್ ಮಾಡಿ ಆಮೇಲೆ ಸೈನ್ ತಗೊಳ್ತಿದ್ದಾರೆ ಮ್ಯಾಮ್. ಇಲ್ಲ ಹಾಕಿಲ್ಲ, ನೋಡೋಣ. ಫಸ್ಟು ಹಿಂದಿ ಇದು ಮಾಡಿ ಸೈನ್ ತಗೊಂಡು ಆಮೇಲೆ ಬ್ಲೂ ಬುಕ್ ತೊಗೊಂಡು ಬರೀಬೇಕು ಇವಾಗ. ಅದು ಬೇರೆ ಒಂದು ಕಂಡೀಷನ್ ಐತೆ. ಇದು ಹೋಲ್ ನೋಡಿಯೋನೇ 11 o'clock ಮುಂಚೆ ಕೊಡಬೇಕು HOD ಸೈನ್ ಇರಬೇಕು. 11 o'clock ಆದಮೇಲೆ ನೋಡಿಯೋ ವೇಸ್ಟು, ಕೊಟ್ಟಿಲ್ಲ ಅಂದರೆ. ನೋಡಬೇಕು. ಸೊ ಫ್ರೆಂಡ್ಸ್, ಇವಾಗ ಅದು ನೋಡಿಯೋ ಆಯ್ತಲ್ಲ ನಂದು, ನನ್ನ ಹತ್ರ ಇಲ್ಲ. ಬಿಕಾಸ್ ಲೈಬ್ರರಿಗೆ ಕೊಟ್ಟಿದ್ದೀನಿ ನೋಡಿಯೋ. ಅವರು ಪ್ರೊಸೆಸ್ ಮಾಡಿ ಲೈಬ್ರರಿದು ಸೈನ್ ಬೇಕು. ಲೈಕ್ ನಾವೇನಾದರೂ ಬುಕ್ ಬಾರೋ ಮಾಡಿದರೆ ಅದೆಲ್ಲ ತೋರಿಸುತ್ತೆ. ಅದು ಪ್ರೊಸೆಸ್ ಮಾಡೋಕ್ಕೆ ಅವ್ರು ತೊಗೊಂಡಿದ್ದಾರೆ. ಆ್ಯಂಡ್ ಲೈಬ್ರರಿದು ಈಸಿಯಾಗಿ ಸಿಗುತ್ತೆ. ಪ್ರೊಸೆಸ್ ಮಾಡಿ ಸ್ಟ್ಯಾಂಪೋ ಸೈನೋ ಹಾಕ್ತಾರೆ. ಇವಾಗ ನೆಕ್ಸ್ಟು ಅಕೌಂಟ್ಸಿಗೆ ನನಗೊಂದು ಐಡಿಯಾ ಸಿಕ್ತು. ಲೈಕ್ ನನಗಲ್ಲ ಐಡಿಯಾ ಅಂದರೆ ಜೆರಾಕ್ಸ್ ಮಾಡಿದ್ರೆ. ಸೊ ಫ್ರೆಂಡ್ಸ್, ಇಷ್ಟು ಕಷ್ಟಪಟ್ಟು ಒಂದು ನಿಮಿಷ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಸೊ ನೋಡ್ಬೋದು, ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ. ಫೈನಾನ್ಷಿಯಲ್ ಅಕೌಂಟಿಂಗ್ದು ಕಂಪ್ಲೀಟ್ ಆಯಿತು. MD ಒಂದೇ ಪೆಂಡಿಂಗ್ ಐತೆ ಫ್ರೆಂಡ್ಸ್. ಎಲ್ಲ ಜಾಸ್ತಿ ಕಷ್ಟ ಆಯಿತು. ಇವಾಗ ಅದಕ್ಕೆ ಓಡ್ತಿದ್ದೀನಿ. ಇವಾಗ MD ಮ್ಯಾಮ್ ಹಿಂದೆ ಅಸೈನ್ಮೆಂಟ್ ಕೊಟ್ಬಿಟ್ಟು ಆ ಮ್ಯಾಮ್ನ ಬರೆದಿದ್ದೀನಿ ಇವಾಗ ಜಸ್ಟು. ಆ್ಯಂಡ್ ಆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ ತಕ್ಷಣ ಅದು ಬೇರೆ ಲೈಬ್ರರಿನೂ ಸಿಕ್ಕೈತೆ. ಹೋಗೋಣ ಫ್ರೆಂಡ್ಸ್. ಇವಾಗ ಜಸ್ಟ್ ಬಿಟ್ಟಿದ್ದಾರಲ್ಲ, ನನ್ನ ವರ್ಕ್ ಆಯಿತು, ನಂದು ಹಾಲ್ ಟಿಕೆಟು ಸಿಕ್ತು. ಸೋ ಹ್ಯಾಪಿ. ಆ್ಯಂಡ್ ಇವಾಗ ಹೋಗ್ತಿದ್ದೀನಿ ಮನೆಗೆ ಹೋಗಿ ಆಮೇಲೆ ವೀಡಿಯೋ ಹಿಡಿತೀನಿ. ಸಾಕಾಗೋಯ್ತು ಇವತ್ತು ಫ್ರೆಂಡ್ಸ್. ಫೈನಲಿ ಸಿಕ್ಕೇ ಬಿಡ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ ಹಾಲ್ ಟಿಕೆಟ್. ಇದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮ್ ಇದ್ರದ್ದು ವ್ಯಾಲ್ಯೂ ಗೊತ್ತಾಯಿತು, ಹೆಂಗಿರುತ್ತಂತ ಇದ್ರದ್ದು ವ್ಯಾಲ್ಯೂ. ಇಮೋಷ್ನಲ್ ಆಗಿಬಿಟ್ಟೆ ಜಾಸ್ತಿ. ಫೈನಲಿ ಮನೆಗೂ ಬಂದ್ಬಿಟ್ಟಿದ್ದೀನಿ. ಇನ್ನು ಒಳಗಡೆ ಹೋಗಿಲ್ಲ, ಹೋಮ್ ಮಾಡ್ತಿದ್ಬಿಟ್ಟು. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಜಾಸ್ತಿ ಸ್ಟ್ರೆಸ್ ತೊಗೊಂಡಿದ್ದೆ. ಫಸ್ಟ್ ಆಫ್ ಆಲ್ ಮೇನ್ ಲೈಕ್ 2 ಸಬ್ಜೆಕ್ಟು ಮ್ಯಾಮ್ ಸೈನ್ ಮಾಡಲ್ಲ ಅಂದ್ರಲ್ಲ. ಎಕ್ಸ್ಪೀರಿಯೆನ್ಸ್ ಸಿಕ್ತು ಹೆಂಗಿರುತ್ತಂತ ಲೇಟ್ ಸಬ್ಮಿಷನ್ದು. ಆದರೂ ಓಕೆ, ಹೆಂಗೋ ಒಂದು ಮಾಡಿದೆ, ಆಯಿತು. ನೈಸ್. ಒಳಗಡೆ ಹೋಗೋಣ ಮನೆಗೆ ಫ್ರೆಂಡ್ಸ್. ಇವಾಗ ಮನೆಗೆ ಬಂದ್ಬಿಟ್ಟು ಜಾಸ್ತಿ ಹೊತ್ತಾಯಿತು ಕಾಲೇಜಿಂದ. ಆ್ಯಂಡ್ ಇವರಿಗೆ ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಲ್ಪ ಆಚೆ ಹೋಗೋಣ ಅಂತ
ಮನ್ಸು ಬಂತು. ಸೊ ಅದಕ್ಕೆ ಮತ್ತೆ ಪಕ್ಕಳ್ಳಿ ಮುಂದೆ ರೀ ಹಾಂ. ಆ್ಯಂಡ್ ಇವಾಗ ಹೋಗ್ತಿದ್ದೀವಿ ಲೈಕ್ ನವಾಜ್ ಎಲ್ಲಿ ಹೋಗ್ತಿರೋದು? ನಮ್ಮ ಓಲ್ಡ್ ಹೌಸ್ ಹತ್ರ. ಓಲ್ಡ್ ಹೌಸ್ ಹಳೆ ಮನೆ ಹತ್ರ ಹೇಳ್ಬೋದು. ಅಲ್ಲಿ ನಾವು ನಮ್ಮದು ಹಳೆ ಮನೆನೇ ಅಂದ್ಕೊಳ್ಳಿ. ನಮ್ಮದು ಫಸ್ಟ್ ಮನೆ ತೋರಿಸ್ತೀನಿ. ಸೊ ಹೋಗೋಣ, ಓಲ್ಡ್ ಹೋಮ್ ಟೂರ್. ಲೆಟ್ಸ್ ಬಿಗಿನ್. ಎಸ್ पीछे जा रहे हैं, जल्दी रहे मुझे पीछे की तरफ। ದೇखे ಕೈಕಾಯಿಕೆ. ಸೊ ಫ್ರೆಂಡ್ಸ್, ಇದೆಲ್ಲ ತಿರುಗಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ, ಜಾಸ್ತಿ ಚಿಕ್ಕ ಲೈಕ್ ಒಂದು 10 ಇಯರ್ಸ್ ಆರ್ 10 to 15 ಇಯರ್ಸ್ ಅರೌಂಡಲ್ಲಿ ಇಲ್ಲಿದ್ದಿದ್ದು. ಲೈಕ್ ಫುಲ್ಲು ನಮ್ಮದೇ ಅಂದ್ಕೊಂಡಿದ್ದು. ಸೊ ಗೈಸ್, ನಾನು ಜಾಸ್ತಿ ದಿವಸದಿಂದ ಬಂದಿದ್ದೀನಿ, ಅದಕ್ಕೋಸ್ಕರ ಬಂದಿದ್ದೀನಿ ಅವ್ರು ಬಂದಿಲ್ಲ. ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಒಂಚೂರು ಇಲ್ಲ, ಸೇಮ್ ಆಗಿ ಎಲ್ಲ ಈ ಕೆರೆ ಇರೋದು ಇಲ್ಲಿ, ಅಲ್ಲಿ ಡಿಸ್ಟ್ರಾಯ್ ಮಾಡಿ ಬಿಡಿ ಏನೋ ಒಂದು ಇಂಗ್ಲೀಷ್ ಮಾತಾಡ್ದ ಅಣ್ಣ. ಸೊ ಅದೇ ಫ್ರೆಂಡ್ಸ್ ನಮ್ಮ ಮನೆ ಅಲ್ಲಿ ಕಾಣಿಸ್ತಾ ಉತ್ತರವ್ರೆ ಫಸ್ಟ್ ಎಲ್ಲಿತಾ ಇದ್ದೀವಿ ಕೋಸ. ಸೊ ಗಾಯ್ಸ್, ಕಾಣಿಸ್ತಾ ಇದೆಯಾ ಅಲ್ಲಿ ನಮ್ಮ ಮನೆ? ಇಲ್ಲಿ ಏನು ದಾರಿ ಇಲ್ಲ ಹೋಗೋಕೆ, ಹೆಂಗೆ ಹೋಗೋಣ ಫ್ರೆಂಡ್ಸ್? ಜಂಪ್ ಮಾಡಬೇಕು ಹಿಂಗೆ ಫ್ರೆಂಡ್ಸ್. ನಮ್ಮಮ್ಮವ್ರು ಎಲ್ಲಿದ್ದಾರೆ ಗಾಯ್ಸ್? ಮತ್ತೆ ಒಂದು ಜಂಪು, ಈ ಲಾಸ್ಟ್ ಜಂಪು ಇಲ್ಲಿ. ಬರೋ ಅಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಅಂತ ಹೇಳಿ ಇಲ್ಲಿಂದ ಜಂಪ್ ಮಾಡೋದು ನೋಡ್ತೀನಿ. ಬೇಡ, ರಿಸ್ಕ್ ಬೇಡ ಇದರಲ್ಲಿ ಅಂತೂ ರಿಸ್ಕ್. ಅಲ್ಲಿಂದ ಬಾ. ನೋಡಿ
ಗಾಯ್ಸ್ ಇಲ್ಲಿ ನೋಡಿದ್ರೆ ನಾಯಿ ಇದೆ, ಫುಲ್ ಬಾರ್ಕ್ ಮಾಡ್ತಾ ಇದೆ ಇಲ್ಲು. ಗಾಯ್ಸ್ 360 ಡಿಗ್ರಿ ನಾಯಿ ಇದೆ, ಹೋಗೋಕೆ ಗಟ್ಸ್ ಬರ್ತಾ ಇಲ್ಲ. ಸೊ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟಿದ್ದೀವಿ. ಲೈಕ್ ಏನು ಗೊತ್ತಾ, ಫಸ್ಟ್ ಆಫ್ ಆಲು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಲ್ಲೇ ಜಾಸ್ತಿ ಅಂದರೆ ಜಾಸ್ತಿ ಇಲ್ಲೇ ಆಟ ಆಡ್ತಿದ್ದು. ಲೈಕ್ ಇಲ್ಲಿಂದಾನೇ ಬಂದಿರೋದು ನಾವು. ಒಂದ್ಸತಿ ನೋಡಿ ಹೆಂಗೈತೆ. ನಾವು ಗ್ರಾಸಫರ್ ಇರ್ತಲ್ಲ ಬಿಡ್ತೆ, ಹಾಂ ಅದು ಹಿಡಿಯೋದು ನಾವು. ಆಹಾ, ಇಲ್ಲಿ ಜಾಸ್ತಿ ಹಿಡಿತಿದ್ವಿ. ಕರೆಕ್ಟ್, ಇಲ್ಲಿ ಜಾಸ್ತಿ ಸಿಕ್ತಿತ್ತು ಗ್ರಾಸ್ ಹಾಪರ್ಸು. ಅದೆಲ್ಲ ಹಿಡ್ದು ಅದಕ್ಕೆ ಏನೇನು ಮಾಡ್ತಿದ್ವಿ ಬಿಡಿ, ಅದೆಲ್ಲ ಬೇಡ ಇವಾಗ. ಆ್ಯಂಡ್ ನೋಡ್ಬೋದು ಅದು ನವಾಜ್ ಅವ್ರದ್ದು ಮನೆ, ಇವ್ರದ್ದೆ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ಬಿಟ್ಟಿದ್ರು. ಹಾಂ, ರೆಂಟ್ ಆಗಿ ಕೊಟ್ಟಿದ್ರೆ ಓಯ್ ಸಾಕು ಬಿಡಪ್ಪ ನಾಯಿ. ಇಲ್ಲೆಲ್ಲ ಜಾಸ್ತಿ ಲೈಕ್ ಮಸ್ತಾಗಿ ಆಟ ಆಡ್ತಿದ್ವಿ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಫುಲ್ ಓಪನ್ ಸ್ಪೇಸ್ ಇತ್ತಲ್ಲ ಮುಂಚೆ. ರುಕ್ರೆ ಮೇ ಬೋಲ್ತು. ಲೈಕ್ ಇಲ್ಲೆಲ್ಲ ಒಂದು ಆಲೋ ಬ್ಲಾಕ್ ಅಂದರೆ ಗೊತ್ತಲ್ಲ, ಕ್ಯಾ ಬೋಲ್ತಿ ಬಸ್ಸೆ, ಬ್ಲಾಕ್ಸ್ ಅದೆಲ್ಲ ಇಲ್ಲಿ ಮಾಡ್ತಿದ್ರು. ಲೈಕ್ ಅವಾಗ ಮಸ್ತಾಗಿ ಆಟ ಆಡ್ಕೊಳ್ಬೋದು. ಅವರು ಮಾಡಲ್ಲ ಅಂದರೆ ಫುಲ್ಲು ಓಪನ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇವಾಗ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತೈತೆ ನೋಡ್ಬೋದು ಅಲ್ಲಿ. ಬಟ್ ಮುಂಚೆ ಎಲ್ಲ ಇದ್ದಿಲ್ಲ. ಮುಂಚೆ ಇನ್ನೂ ಅದು ಫ್ಲ್ಯಾಗು ಇದ್ದಿಲ್ಲ ಅಲ್ಲಿ, ಫ್ಲ್ಯಾಗ್ ಅದೆಲ್ಲ ಇದ್ದಿಲ್ಲ. ಯಾಕೆ ಮಿಷಿನ್ ತಿನ್ನಿಯಕ್ಕ, ಇಲ್ಲೊಂದು ಮಿಷಿನ್ ಇತ್ತು ಮಸ್ತಾಗಿತ್ತು. ಅದು ಅದೇ ಆಲೋ ಬ್ಲಾಕ್ ಹಾಕೊಂಡು ಹೋಗುತ್ತಲ್ಲ, ಆ ಮಿಷಿನ್ ಇಲ್ಲೇ ಇದ್ದಿದ್ದು. ಸೊ ಇಲ್ಲಿ ಮುಂಚೆ ಎಷ್ಟು ಆಟ ಆಡ್ತಿದ್ವಿ ಅಂದರೆ ಅಷ್ಟು ಆಟ ಆಡ್ತಿದ್ವಿ. ಇವಾಗ ನೋಡ್ತಿರೋದು ಇವಾಗ ಎಷ್ಟು ಒಂದು 10 ಇಯರ್ಸ್ ಆಗೋಯ್ತು ಅನಿಸುತ್ತೆ. ಹಾಂ, 10 ಇಯರ್ಸ್ ಆರಾಮಾಗಿ ಆಗೋಯ್ತು. 8 ಇಯರ್ಸ್ 8 ಇಯರ್ಸ್ ಇದ್ದುವಾಗ ಇಲ್ಲಿ ಆಟ ಆಡ್ತಿದ್ದು. ಆಮೇಲೆ ಮತ್ತೆ ಇದು ಮಾಡ್ಬಿಟ್ವಿ. 5 to 10 ಇಯರ್ಸ್ ಆಗ್ಬಿಟ್ಟಿದೆ ಇಲ್ಲಿ ಬಂದು. ಸೊ ಮಸ್ತಾಗಿ ಲೈಕ್ ಓಲ್ಡ್ ವೈಬ್ಸ್ ಬರ್ತೈತೆ. ಆ್ಯಂಡ್ ನೋಡೋಣ, ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಮನೇನೂ ತೋರಿಸ್ತೀವಿ. ಅಲ್ಲಿ ನಮ್ಮ ಮಮ್ಮಿ ಮತ್ತೆ ಸಾಕಪ್ಪ ಬಿಡೋ, ಲೋಕಲ್ ಬಿಡಪ್ಪ, ಲೋಕಲು ನಿಮ್ಗಿಂತ ಮುಂಚೆನೇ ಇದ್ದಿದ್ವಿ ಇಲ್ಲಿ. ಆ್ಯಂಡ್ ಇಲ್ಲಿಂದ ಎಂಟ್ರೆನ್ಸ್ ಇದ್ದಿದ್ದು ಇವ್ರ ಮನೆ ಇದೆ. ಇಲ್ಲಿಂದ ಮುಂಚೆ ಎಂಟ್ರೆನ್ಸ್ ಇತ್ತು, ಇಲ್ಲಿಂದ ಬರ್ತಿದ್ವಿ ಮುಂಚೆ. ನೋಡ್ಬೋದು ಇಲ್ಲಿ ಒಂದು ನಾಯಿ ಐತೆ. ಇಲ್ಲಿ ನಮ್ಮ ಮನೆ ಇದ್ದೇ ನಮ್ಮ ಮನೆ ಮೇನ್ ಇದ್ದು ನಮ್ಮ ಮನೆ ಇದ್ದಿದ್ದು ನಾನು ಚಿಕ್ಕ ವಯಸ್ಸಲ್ಲಿ. ವ್ಲಾಗಿಂಗ್ ಮಾಡ್ತಿದ್ವಾಗ. ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಇಷ್ಟು ಚಿಕ್ಕದಾಗಿ ಕಾಣಿಸ್ತೈತಂದ್ರೆ ಇದು ಮುಂಚೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾನೆ ಇದ್ದಿಲ್ಲ. ಇಲ್ಲೆಲ್ಲ ಮಸ್ತಾಗಿ ಆಟ ಆಡ್ತಿದ್ವಿ. ಇದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಷ್ಟು ದೊಡ್ಡದು ಕಾಣಿಸ್ತಿತ್ತಂತೇವೆ, ಇವಾಗ ಜಾಸ್ತಿ ಚಿಕ್ಕದು ಕಾಣಿಸ್ತೈತೆ. ವಾವ್, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅಲ್ಲಿ ಮೇಲೇನೂ ಜಾಸ್ತಿ ಇದು ಇತ್ತು, ರೂಫ್. ವಾವ್ ವಾವ್ ವಾವ್. ಸೊ ಇವಾಗ ಈ ಮನೆ ನಮ್ಮದೇ ಇದ್ದಿದ್ದು. ಲೈಕ್ ಇವಾಗ ಬೇರೆಯವ್ರು ಇದ್ದಾರೆ, ಸೊ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬರೋವಾಗ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ಫ್ರೆಂಡ್ಸ್. ಇವಾಗ ಫುಲ್ಲು ಜಾಲಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವು ಅಂದರೆ ವೀಡಿಯೋಸ್, ಫೋಟೋಸ್ ಹಾಕ್ತೀನಿ. ಲೈಕ್ ಇದು ನಮ್ಮ ಮನೆ ತಾನೇ, ಇದ್ರ ಆಪೋಸಿಟೇ ಇಲ್ಲ ಇನ್ನೊಂದು ಮನೆ ಇತ್ತಲ್ಲ, ಮಸ್ತಾಗೆ ನನ್ನ ಫ್ರೆಂಡ್ ಇಲ್ಲೇ ಇದ್ದಿದ್ದು. ಆ್ಯಂಡ್ ಇಲ್ಲಿಂದ ಒಂದು ದಾರಿ ಇತ್ತು ಆ ಕಡೆ ಹೋಗೋಕ್ಕೆ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್, ಫುಲ್ಲು ಕ್ಲೋಸ್. ಹೋಗೋಣ ಮತ್ತೆ, ಅಲ್ಲೆಲ್ಲ ಆಟ ಆಡ್ತಿದ್ದೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಫ್ರೆಂಡ್ಸ್, ಇನ್ನೊಂದೇನು ವಿಷಯ ಗೊತ್ತಾ, ಲೇಕ್ ನೋಡಿ ಎಷ್ಟು ಹತ್ರ ಇತ್ತು ಅಂದರೆ ಅಷ್ಟು ಹತ್ರ ಇತ್ತು. ಹಾಂ, ಸೇಮ್ ಅದೈತಲ್ಲ, ಅಲ್ಲೂ ಅದೇ ಮಾಡ್ತಿದ್ದು. ಹಾಂ, ಒಂದು ಮಿಷಿನ್ ಬರ್ತಿತ್ತು ಅಲ್ಲೈತಲ್ಲ, ಆ ಮಿಷಿನು ಅದರಲ್ಲೇ ಮಸ್ತಾಗಿ ಆಟ ಆಡ್ತಿದ್ದು ಚಿಕ್ಕ ವಯಸ್ಸಲ್ಲಿ. ಅದೇ ಹಾಂ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅದೊಂದೇ ಅಲ್ಲ ನಮ್ಮ ಮನೆ. ಅದಾದಮೇಲೆ ಸ್ವಲ್ಪ ಮನೆ ಚೇಂಜ್ ಮಾಡಿದ್ಮೇಲೆ ಇಲ್ಲೊಂದು ಮನೆ ಇತ್ತು. ಇಲ್ಲೂ ಒಂದು ಮನೆಯಲ್ಲಿ ಇದ್ದಿದ್ವಿ ರೆಂಟಲ್ಲಿ. ನಾನೇ
ನೈ ಹಾನೆ ಈ ಥೋಡ ಓ ಸೈಡ್ ಮೇ ಲೈಕ್ ಅಲ್ಲಿದ್ದಿದ್ದು, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಸೊ ಇಲ್ಲೂ ಸ್ವಲ್ಪ ಆಡಿದ್ದೀವಿ, ಅಂದರೆ ಸ್ವಲ್ಪನೇ ಎಂತಕ್ಕಂದರೆ ಸ್ವಲ್ಪ ದಿವಸ ಲೈಕ್ 1-2-3 ಮಂತ್ಸ್ ಇದ್ದಿದ್ವಿ, ಆದಮೇಲೆ ಮತ್ತೆ ಖಾಲಿ ಮಾಡಿಬಿಟ್ವಿ. ಸೊ ಇಲ್ಲ ಅಷ್ಟಿಲ್ಲ, ಬಟ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಲ್ಲಿ ಜಾಸ್ತಿ ಆಟ ಆಡ್ತಿದ್ವಿ. ಲೇಕ್ ಹತ್ರನೇ ಫುಲ್ಲು ಇರ್ತಿದ್ದು. ಈ ಥರ ಇದ್ದಿಲ್ಲ ಮುಂಚೆ, ಈ ಥರ ಏನೂ ಇದ್ದಿಲ್ಲ ನಿಜ. ಅಂದರೆ ಪೈಲೆ ಐಸನೈತೆ ನೀರೇ ನವಾಜ್ ಕ್ಯಾ ಮಸ್ತ್ ಹಾಕಿ ಪೈಲೆ ಮಸ್ತಾಗಿತ್ತು ಫ್ರೆಂಡ್ಸ್. ಇದೆಲ್ಲ ಏನು ಫೆನ್ಸ್ ಇದ್ದಿಲ್ಲ ಬೇರೆ. ಅದು ಅಲ್ಲಿತ್ತು ಒಂದು ಫೆನ್ಸು ಸ್ವಲ್ಪ ಚಿಕ್ಕದು, ಆದರೂ ಇದೆಲ್ಲ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಹಾಕಿರೋದು. ಹಾಂ, ಮಾರ್ನಿಂಗ್ ವಾಕ್ ಇಲ್ಲ ಪಾರ್ಕ್ ಟೈಪು. ಮುಂಚೆ ಹಿಂಗಿದ್ದಿಲ್ಲ, ಮಸ್ತಾಗಿತ್ತು. ಇನ್ನೇನು ಗೊತ್ತಾ, ಫಸ್ಟ್ ಟೈಮ್ ನಾನು ಹಾವು ನೋಡಿದ್ದು ಚಿಕ್ಕ ವಯಸ್ಸಲ್ಲಿ, ಅಂದರೆ ಅಲ್ಲೊಂದು ಹಾವು ನೋಡಿದ್ದೆ, ಮಸ್ತಾಗಿತ್ತು. ಸೊ ಮಸ್ತಾಗಿತ್ತು ಚಿಕ್ಕ ವಯಸ್ಸು, ಎಲ್ಲ ಮೆಮೊರೀಸ್ ಬ್ಯಾಕ್ ಬರ್ತೈತೆ. ಫ್ರೆಂಡ್ಸ್ ಮುಂಚೆ ಥರ ಏನೂ ಇಲ್ಲ ನೋಡಿದ್ರೆ, ಆದರೂ ಒಂದು ಖುಷಿ ಒಳಗಡೆಯಿಂದ. ಲೈಕ್ ಚಿಕ್ಕ ವಯಸ್ಸಲ್ಲಿ ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಒಂದ್ಸತಿ ನೋಡ್ಬೋದು, ಈ ಮರ ಇವಾಗೂ ಐತೆ. ವಾವ್, ಈ ಮರದ ಹತ್ರನೇ ಮಸ್ತಾಗಿ ಆಟ ಆಡ್ತಿದ್ದು. ಇದರಲ್ಲೊಂದು ಬರುತ್ತಲ್ಲ ಫ್ರೂಟು, ಆ ಫ್ರೂಟ್ನ ತಗೊಂಡು ಚಿಕ್ಕ ವಯಸ್ಸಲ್ಲಿ ವಾವ್ ವಾವ್ ವಾವ್. ಇಲ್ಲೆಲ್ಲ ಫಸ್ಟ್ ಇದ್ದು ಹಿಂಗಿದ್ದೇ ಇದ್ದಿಲ್ಲ, ಮಸ್ತಾಗಿತ್ತು. ವಾವ್ 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 ಫ್ರೆಂಡ್ಸ್, ಲಿಟ್ರಲಿ ಇಲ್ಲೂ ಜಾಸ್ತಿ ಚೆನ್ನಾಗಿತ್ತು ಗ್ರೌಂಡು, ಇಲ್ಲೂ ಆಟ ಆಡ್ತಿದ್ವಿ. ವಾವ್, ನೋಡ್ಬೋದು ಈ ಥರ ಇದರಲ್ಲಿ ಇದ್ದಿದ್ದು ನಾವು. ಸೊ ಇನ್ನೂ ರೇಂಜಲ್ಲಿ ಹೋಗಬೇಕು ಅಂತ ಹೇಳ್ಕೊತಿದ್ದೀನಿ, ವ್ಲಾಗ್ ಮಾಡಿಕೊಂಡೇ ಹೋಗ್ತೀನಿ. ಮತ್ತೆ ಇಲ್ಲಿ ಬರ್ತೀನಿ ಒಂದು ದಿವಸ, ಲೈಕ್ ನಮ್ಮ ಮನೆ ಫುಲ್ ಹೋಮ್ ಟೂರ್ ಮಾಡ್ತೀನಿ. ಅದೇ ನಮ್ಮ ಫಸ್ಟ್ ಮನೆ ನನ್ನ ಪ್ರಕಾರ. ಹಾಂ ಗೊತ್ತಿಲ್ಲ ಅವಾಗ. ಓಕೆ ಜಲ್ದಿಯಾ ಗೈಂಗೆ ಟೈಮ್ ಹೋಗ. ಓಕೆ, ಇದೊಂದು ಪಾರ್ಕೌರ್ ಆಗೋಯ್ತು. ನೈಸ್. ಲೈಕ್ ಮುಂಚೆ ಅಲ್ಲೇ ಇದ್ದಿದ್ದು, ಇವಾಗ ಮತ್ತೆ ಬರ್ತೀನಿ ಯಾವತ್ತಾದರೂ. ನೀವು ಫುಲ್ ಸಪೋರ್ಟ್ ತೋರಿಸಿ, ಹೈಯೆಸ್ಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾರ್ಯಾರು ನೋಡ್ತಿದ್ದೀರ ಅದೆಲ್ಲ ಸಬ್ಸ್ಕ್ರೈಬ್ ಮಾಡಿ. 1000 ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಆಗ್ಬಿಡುತ್ತೆ. ಆಗಿದ ತಕ್ಷಣ ಮತ್ತೆ ಒಂದು ಸತಿ ಬರ್ತೀನಿ. ಮತ್ತೆ ಒಂದು ಸತಿ ಬರುವಾಗ ಫುಲ್ ಹೋಮ್ ಟೂರ್ ಮಾಡಿಸ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಮತ್ತೆ ಬರೋಣ ಆ್ಯಸ್ ಎ ವ್ಲಾಗರ್, ಆ್ಯಸ್ ಎ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಬಾಡೋಣ. ಆ್ಯಂಡ್ ನೋಡ್ಬೋದು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಅವ್ರು ಹೋಗ್ತಿದ್ದಾರೆ ಅಲ್ಲಿ. ಇವಾಗ ಮತ್ತೆ ರ್ಯಾಪಿಡೋ ಬುಕ್ ಮಾಡಬೇಕು. ಇದು ನೋಡಿ ಫ್ರೆಂಡ್ಸ್, ಹೋಗೋಣ ಇವಾಗ. ಸ್ವಲ್ಪನೇ ನೋಡ್ಕೊಂಡು ಹೋಗೋಕ್ಕೆ, ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ. ಎಂತಕ್ಕಂದರೆ ಇವ್ರು ಬಂದಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಅವ್ರ ಮನೇನೂ ಅದೇ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ನಾನು ಬೇಡ್ಕೊತೀನಿ ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಮತ್ತೆ ಬರ್ತೀನಿ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮೇನ್ ಅದೇ ಬೇಕಾಗಿರೋದು. ಮೇನ್ ನನಗೆ 1 ಮಂತಿಂದ 1 ಸಬ್ಸ್ಕ್ರೈಬರ್, ಮಿನಿಮಮ್ 1 ಸಬ್ಸ್ಕ್ರೈಬರೂ ಆಗಿಲ್ಲ, ಪ್ಲಸ್ ಆಗಿಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಹೋಗೋಣ ಇವಾಗ.